ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ನಾರಾಯಣ್ ಹೆಗಡೆ, ಕನ್ಸಲ್ಟೆಂಟ್ ಪ್ಲಾಸ್ಟಿಕ್ ಸರ್ಜನ್. ನಿಮ್ಮೆಲ್ಲರಿಗೂ ಚಿರಪರಿಚಿತ. ಮೈಸೂರಿನಲ್ಲಿ ಕಳೆದ 18 ವರ್ಷಗಳಿಂದ ಅಪೋಲೋ ಆಸ್ಪತ್ರೆ ಮತ್ತು ನನ್ನದೇ ಆದ ಅಲ್ಟಿಮಾ ಹೆಲ್ತ್ ಕೇರಲ್ಲಿ ನನ್ನಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಜನರಿಗೆ ಈ ಒಂದು ಪ್ಲಾಸ್ಟಿಕ್ ಸರ್ಜರಿಯ ಕುರಿತಾಗಿ ತಿಳಿಸಿಕೊಡಲಿಕ್ಕೆ ನನ್ನ ಪ್ರಯತ್ನ ಮಾಡಿದ್ದೆ ಮತ್ತು ಅದೇ ರೀತಿ ಎಷ್ಟು ಜನರಿಗೆ ನನ್ನಿಂದ ಹೆಲ್ಪ್ ಮಾಡಲಿಕ್ಕಾಗುತ್ತೋ ಆ ವಿಷಯದಲ್ಲಿ ನನ್ನಿಂದ ಸಾಧ್ಯವಾದಷ್ಟು ನನ್ನ ಶಕ್ತಿ ಮೀರಿ ಹೆಲ್ಪ್ ಮಾಡಲಿಕ್ಕೆ ಟ್ರೈ ಮಾಡಿದ್ದೀನಿ. ಈ ವಿಷಯದಲ್ಲಿ ನನಗೆ ಮೈಸೂರಿನ ಚಾಮುಂಡೇಶ್ವರಿ ದೇವರ ಆಶೀರ್ವಾದವಿತ್ತು ಹಾಗೂ ನಾನು ನಂಬಿದ ಆ ಪರಮಾತ್ಮನ ಒಂದು ಕೃಪೆ ಕೂಡ ಇತ್ತು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಪ್ರತಿಯೊಬ್ಬರ ಜೀವನ ಸ್ಟಾರ್ಟ್ ಆಗೋದು ಬಾಲ್ಯದಲ್ಲಿ. ಈಗ ನಮ್ಮ ಏಜಿನವ್ರು ತಗೊಂಡ್ರೆ ಎಲ್ಲ ಹಳ್ಳಿಯಿಂದ ಬಂದು ತಮ್ಮ ತಮ್ಮ ಒಂದು ವೃತ್ತಿಯಲ್ಲಿ ಸಾಧನೆಯನ್ನು ಮಾಡಿ ಮೇಲೆ ಬಂದವರೇ. ನಾನು ಏನಂಥ ವಿಶೇಷವಾದ ಸಾಧನೆ ಮಾಡಿ ಅಥವಾ ನನ್ನದು ಏನು ತುಂಬ ಡಿಫ್ರೆಂಟ್ ಸ್ಟೋರಿ ಅಂತ ಏನು ಹೇಳ್ಕೊಳ್ಳಿಕ್ಕೆ ಇಲ್ಲ. ಆದರೂ ಕೂಡ ಕೆಲವೊಂದು ವಿಷಯಗಳನ್ನು ನೋಡಿದಾಗ ನನಗೆ ಖುಷಿಯಾಗುತ್ತೆ. ಯಾಕಂದರೆ ಒಂದು ಹಳ್ಳಿಯಿಂದ ಬಂದು ಆಮೇಲೆ ಸಂಪೂರ್ಣ ವಿದ್ಯಾಭ್ಯಾಸವನ್ನು ಜನರಲ್ ಮೆರಿಟಲ್ಲಿ ಗೌರ್ಮೆಂಟ್ ಶಾಲೆ ಕಾಲೇಜುಗಳಲ್ಲೇ ಓದಿ ನಂತರ ನಮ್ಮ ಉತ್ತರ ಕನ್ನಡ ಅಥವಾ ಹೊನ್ನಾವರ ಸಿರ್ಸಿ ಭಾಗದಲ್ಲಿ 1 ವರ್ಷ ರೂರಲ್ ಸರ್ವಿಸ್ ಅಂತಹ ಒಂದು ಪ್ಲಾಸ್ಟಿಕ್ ಸರ್ಜನ್ ಆಗಿ ಕೂಡ ಒಂದು ರೂರಲ್ ಸರ್ವಿಸ್ ಮಾಡಿದ ಒಂದು ಹೆಮ್ಮೆ ಇದೆ. ಹಾಗೂ ನನ್ನದೇ ಆದ ಹುಟ್ಟೂರಿಗೆ ಸ್ವಲ್ಪ ಮಟ್ಟಿನ ಸೇವೆ ಸಲ್ಲಿಸಿದ ಒಂದು ಧನ್ಯತಾ ಭಾವ ಕೂಡ ಇದೆ. ಹಾಗೆ ನೋಡಿದರೆ ಪ್ಲಾಸ್ಟಿಕ್ ಸರ್ಜರಿ ಅನ್ನೋದು ಒಂದು ವಿಶಿಷ್ಟವಾದ ಬ್ರ್ಯಾಂಚ್ ಅಂತ ಹೇಳಬೇಕು. ಯಾಕಂದರೆ ಈ ಪ್ಲಾಸ್ಟಿಕ್ ಸರ್ಜರಿ ಅನ್ನೋದು ಸಾಮಾನ್ಯವಾಗಿ ಜನರು ತಿಳ್ಕೊಳ್ಳೋದೇನೆಂದರೆ ಇದು ಒಂದು ವಿಶೇಷವಾದ ಶಸ್ತ್ರಚಿಕಿತ್ಸೆ. ಇದರಲ್ಲಿ ಬಹಳಷ್ಟು ಶ್ರೀಮಂತರು ಮತ್ತು ಯಾರು ದುಡ್ಡನ್ನು ಖರ್ಚು ಮಾಡಲಿಕ್ಕೆ ರೆಡಿ ಇದ್ದಾರೋ ಅಂಥವ್ರು ಮಾತ್ರ ಮಾಡಿಸ್ಕೊಳ್ಳುವ ಶಸ್ತ್ರಚಿಕಿತ್ಸೆ ಅಂತ ಜನ ಸಾಮಾನ್ಯವಾಗಿ ತಿಳ್ಕೊತಾರೆ. ಆದರೆ ನಿಜವಾದ ಅರ್ಥದಲ್ಲಿ ನೋಡಿದ್ರೆ ಈ ಪ್ಲಾಸ್ಟಿಕ್ ಸರ್ಜರಿ ಅನ್ನೋದು ಎಲ್ಲರಿಗೂ ಬೇಕು. ಈಗ ಅದರಲ್ಲಿ ಶಸ್ತ್ರಚಿಕಿತ್ಸೆ ವಿಭಾಗದಲ್ಲಿ ಈ ಒಂದು ಪ್ಲಾಸ್ಟಿಕ್ ಸರ್ಜರಿ ಅನ್ನುವ ಒಂದು ವಿಭಾಗಕ್ಕೆ ವಿಶೇಷವಾದ ಒಂದು ಮಹತ್ವವನ್ನು ಕೊಟ್ಟಿದ್ದಾರೆ. ಯಾಕಂದರೆ ಇದನ್ನು ಒಂದು ಪ್ರಾಬ್ಲಮ್ ಸಾಲ್ವಿಂಗ್ ಬ್ರ್ಯಾಂಚ್ ಅಂತ ಕೂಡ ಕರೀತಾರೆ. ಅಂದರೆ ಈ ಸರ್ಜಿಕಲ್ ಫೀಲ್ಡಲ್ಲಿ ಬೇರೆ ಯಾವುದೇ ಒಂದು ವಿಭಾಗದಲ್ಲಿ ತೊಂದರೆ ಆದಾಗ ಪ್ಲಾಸ್ಟಿಕ್ ಸರ್ಜನನ್ನು ಕರೀತಾರೆ. ಸಾಮಾನ್ಯವಾಗಿ ಆಪರೇಷನ್ ಥಿಯೇಟರ್ಗಳಿಂದ ಕರೀತಾರೆ ಅಥವಾ ಬೇರೆ ಬೇರೆ ವಾರ್ಡ್ಗಳಲ್ಲಿ ಯಾವುದೊಂದು ವ್ಯಕ್ತಿಗೆ ಒಂದು ವಿಶಿಷ್ಟವಾದ ತೊಂದರೆ ಇದ್ದರೆ ಅದನ್ನು ಬೇರೆ ರೀತಿಯಿಂದ ಗುಣಪಡಿಸ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಒಂದು ಭಾವನೆ ಇದ್ದರೆ ಬೇರೆ ಸರ್ಜನ್ಗಳಿರ್ಬೋದು ಅಥವಾ ಫಿಸಿಷಿಯನ್ ಇರ್ಬೋದು, ಎಲ್ಲ ವಿಭಾಗದವರು ಕೂಡ ಪ್ಲಾಸ್ಟಿಕ್ ಸರ್ಜನ್ ಅವರ ಒಂದು ಸಲಹೆ ಸೂಚನೆಗಳನ್ನು ತಗೋತಾರೆ. ಅದು ಯಾಕೆ ಈ ರೀತಿಯಾಗಿ ಬಂತು ಅಂದರೆ ಈ ಪ್ಲಾಸ್ಟಿಕ್ ಸರ್ಜನ್ ಅಥವಾ ಈ ಪ್ಲಾಸ್ಟಿಕ್ ಸರ್ಜರಿ ವಿಭಾಗದಲ್ಲಿ ನಮಗೆ ಅದೇ ರೀತಿಯಾದ ಒಂದು ಟ್ರೈನಿಂಗನ್ನು ಕೊಡ್ತಾರೆ. ಅಂದರೆ ನಾವು ಬೇರೆ ದೇಹದ ಯಾವುದೇ ಭಾಗದಲ್ಲಿ ಒಂದು ತೊಂದರೆ ಆದಾಗ ಯಾವ ರೀತಿಯಾಗಿ ಅದನ್ನು ನಾವು ವ್ಯವಹರಿಸ್ಬೋದು ಮತ್ತು ಯಾವ ರೀತಿಯಾಗಿ ಹೌ ವಿ ಕ್ಯಾನ್ ಸಾಲ್ವ್ ದಟ್ ಪ್ರಾಬ್ಲಮ್ ಅನ್ನೋದನ್ನು ತುಂಬ ಚೆನ್ನಾಗಿ ನಮಗೆ ಹೇಳಿಕೊಟ್ಟಿರ್ತಾರೆ. ಹಾಗಾಗಿ ಒಬ್ಬ ಪ್ಲಾಸ್ಟಿಕ್ ಸರ್ಜನ್ ಆದವನಿಗೆ ದೇಹದಲ್ಲಿ ಆಗುವ ತೊಂದರೆಗಳನ್ನು ನಿವಾರಿಸಲಿಕ್ಕೆ ಒಂದು ಐಡಿಯಾ ಇರುತ್ತೆ. ಉದಾಹರಣೆಗೆ ಹೇಳಬೇಕು ಅಂದರೆ ಒಂದು ರಕ್ತನಾಳ ಕಟ್ಟಾಗಿ
ಅಥವಾ ರಕ್ತನಾಳ ಬ್ಲಾಕ್ ಆಗಿದೆ ಅಂತ ತಿಳ್ಕೊಳ್ಳಿ, ಅದರಿಂದ ಒಂದು ಗಾಯ ಆಗಿದೆ, ಆ ಗಾಯ ವಾಸಿ ಆಗ್ತಿಲ್ಲ. ಆಗ ನಾವು ಯಾವ ರೀತಿ ಅದನ್ನು ಟ್ರೀಟ್ಮೆಂಟ್ ಮಾಡಬೇಕು ಅನ್ನೋದನ್ನು ಪ್ಲಾಸ್ಟಿಕ್ ಸರ್ಜರಿಯಲ್ಲಿ ಹೇಳ್ಕೊಡ್ತಾರೆ. ಅಂದರೆ ನಾವು ಆ ಭಾಗಕ್ಕೆ ಮೊದಲು ಹೇಗೆ ರಕ್ತ ಸಂಚಾರ ಆಗುವಂತೆ ಮಾಡಬೇಕು, ಮಾಡಿದ ನಂತರ ಹೇಗೆ ಗಾಯ ವಾಸಿ ಆಗುತ್ತೆ, ಈ ರೀತಿ ಕೆಲವೊಂದು ಬೇಸಿಕ್ಗಳನ್ನು ನಮ್ಮ ಪ್ಲಾಸ್ಟಿಕ್ ಸರ್ಜರಿಯಲ್ಲಿ ತಿಳಿಸ್ಕೊಡ್ತಾರೆ. ಅದೇ ರೀತಿ ಸುಟ್ಟ ಗಾಯಗಳು ಯಾವ ರೀತಿ ಇದೆ, ಅದನ್ನು ಯಾವ ರೀತಿಯಾಗಿ ನಾವು ಕೂಡಲೇ ತಕ್ಷಣ ಒಬ್ಬ ವ್ಯಕ್ತಿ ಸುಟ್ಟುಕೊಂಡಾಗ ಯಾವ ರೀತಿಯಾಗಿ ನಾವು ಟ್ರೀಟ್ಮೆಂಟ್ ಕೊಡಬೇಕು, ಮತ್ತು ಮುಂದೆ ಆ ವ್ಯಕ್ತಿಗೆ ಏನಾದರೂ ಅದರಿಂದಾಗಿ ತೊಂದರೆ ಆದರೆ ಯಾವ ರೀತಿಯಾಗಿ ಚಿಕಿತ್ಸೆ ಕೊಡಬೇಕು, ಈ ರೀತಿ ಎಲ್ಲ ವಿಷಯಗಳನ್ನು ಕೂಡ ನಾವು ಪ್ಲಾಸ್ಟಿಕ್ ಸರ್ಜರಿಯಲ್ಲಿ ಕಲಿತೀವಿ. ಅದೇ ರೀತಿ ಹುಟ್ಟುತ್ತಾನೆ ಇರುವ ಕೆಲವೊಂದು ತೊಂದರೆಗಳು, ಉದಾಹರಣೆಗೆ ಹೇಳಬೇಕಂದ್ರೆ ಕೆಲವರಿಗೆ ಹುಟ್ಟುತ್ತಾನೆ ಕಿವಿ ಇರಲ್ಲ, ಅಥವಾ ಕೈ ಬೆರಳುಗಳು ಈ ಥರ ಕೂಡ್ಕೊಂಡಿರುತ್ತೆ. 2 ಬೆರಳು ಕೂಡ್ಕೊಳ್ಬೋದು, 4 ಬೆರಳು ಕೂಡ್ಕೊಂಡಿರ್ಬೋದು, ಅಥವಾ ಹೆಚ್ಚಿನ ಬೆರಳುಗಳಿರ್ಬೋದು. ಈ ರೀತಿಯ ತೊಂದರೆಗಳು ಹುಟ್ಟುತ್ತಾನೆ ಇರುತ್ತೆ. ಇದನ್ನು ಕಂಜೆನಿಟಲ್ ಡಿಫಾರ್ಮಿಟೀಸ್ ಅಂತ ಹೇಳ್ತೀವಿ. ಈ ರೀತಿಯ ತೊಂದರೆಗಳಿದ್ದಾಗ ಯಾವ ರೀತಿಯಾಗಿ ಟ್ರೀಟ್ಮೆಂಟ್ ಕೊಡಬೇಕು. ಮತ್ತು ಕೆಲವೊಂದು ಸಂದರ್ಭಗಳಲ್ಲಿ ರಸ್ತೆ ಅಪಘಾತಗಳಲ್ಲಿ ದೊಡ್ಡ ದೊಡ್ಡ ಗಾಯಗಳಾಗ್ತವೆ, ಕೈ ಕಾಲುಗಳು ತುಂಡಾಗಿ ದೇಹದಿಂದ ಸಪರೇಟ್ ಆಗ್ತವೆ. ಇಂತಹ ಸಂದರ್ಭದಲ್ಲಿ ಹೇಗೆ ನಾವು ನಮ್ಮ ಮೈಕ್ರೋವ್ಯಾಸ್ಕ್ಯುಲರ್ ಒಂದು ನಾಲೆಜಿಂದ, ಮೈಕ್ರೋವ್ಯಾಸ್ಕ್ಯುಲರ್ ಅಂದರೆ ಸೂಕ್ಷ್ಮ ರಕ್ತನಾಳಗಳ ಒಂದು ಶಸ್ತ್ರಚಿಕಿತ್ಸೆ ಅಥವಾ ಸೂಕ್ಷ್ಮ ರಕ್ತನಾಳಗಳ ಶಸ್ತ್ರಚಿಕಿತ್ಸೆ ಮೂಲಕ ಹೇಗೆ ನಾವು ದೇಹದಲ್ಲಿನ ತೊಂದರೆಗಳನ್ನು ನಿವಾರಿಸಬಹುದು. ದೇಹದಲ್ಲಿ ಒಂದು ಕಡೆ, ಉದಾಹರಣೆಗೆ ಕ್ಯಾನ್ಸರ್ ಆದಾಗ ಇಷ್ಟು ಭಾಗವನ್ನು ತೆಗಿಬೇಕಾದ ಪರಿಸ್ಥಿತಿ ಬಂತು ಅಂತ ಇಟ್ಕೊಳ್ಳಿ, ಆಗ ನಾವು ಹೇಗೆ ಅದನ್ನು ಪುನರ್ ನಿರ್ಮಾಣ ಮಾಡಬಹುದು, ಈ ಎಲ್ಲ ವಿಷಯಗಳನ್ನು ಈ ಪ್ಲಾಸ್ಟಿಕ್ ಸರ್ಜರಿಯಲ್ಲಿ ನಾವು ಕಲಿತೀವಿ. ಅದೇ ರೀತಿ ಇನ್ನೂ ಹಲವಾರು ವಿಭಾಗಗಳಿದೆ. ಉದಾಹರಣೆಗೆ ಹ್ಯಾಂಡ್ ಸರ್ಜರಿ ಅಂತ ಹೇಳ್ತೀವಿ. ಈ ಕೈ ನಮ್ಮದು ದೇಹದ ಒಂದು ಬಹಳ ಮುಖ್ಯವಾದ ಅಂಗ. ಇದನ್ನು ನಾವು ಫಂಕ್ಷನಲ್ ಆರ್ಗನ್, ಅಂದರೆ ನಮಗೆ ಕೈ ಚೆಂದ ಕಾಣೋಕ್ಕಿಂತ ಹೆಚ್ಚಾಗಿ ಅದು ಕೆಲಸ ಮಾಡಲಿಕ್ಕೆ ಬೇಕಾಗತ್ತೆ. ನಮಗೆ ಅನ್ನ ಕೊಡೋದು ನಾವು ಕೈಯಿಂದ ಕೆಲಸ ಮಾಡಿದಾಗಲೇ. ಹಾಗಾಗಿ ನಾವು ಯಾವುದೇ ಒಂದು ವೃತ್ತಿಯಲ್ಲಿದ್ದರೂ ಕೂಡ ಕೈಯಿಂದ ನಾವು ಏನು ಕೆಲಸ ಮಾಡ್ತೀವಿ, ಸೂಕ್ಷ್ಮವಾಗಿ ಕೆಲಸ ಮಾಡೋದು. ಉದಾಹರಣೆಗೆ ಒಂದು ವಾಚ್ ರಿಪೇರಿ ಇರ್ಬೋದು, ಒಬ್ಬ ಸರ್ಜನ್ ಕೆಲಸ ಮಾಡ್ಬೋದು, ಅಥವಾ ಮಷಿನರಿ ಜೊತೆ ಕೆಲಸ ಮಾಡ್ಬೋದು. ಈ ಎಲ್ಲ ಸಂದರ್ಭಗಳಲ್ಲೂ ಕೂಡ ನಮಗೆ ಬಹಳ ಮುಖ್ಯವಾಗಿ ಬೇಕಾಗಿರೋದು ನಮ್ಮ ಕೈನ ಕೆಲಸಗಳು. ಸೊ ಈ ಒಂದು ಕೈಗೆ ಏನಾದರೂ ಏಟು ಬಿದ್ದು ಬೆರಳು ತುಂಡಾಗಿದ್ದರೆ, ಅಥವಾ ಅಲ್ಲಿ ಟೆಂಡನ್ ಅಂತಿರುತ್ತೆ, ಬೋನ್ ಇರುತ್ತೆ, ಅಥವಾ ಮಾಂಸಖಂಡಗಳು ಕಿತ್ತೋಗಿ ಅದು ಕೆಲಸ ಮಾಡಲಿಕ್ಕೆ ಬಂದಿಲ್ಲ ಅಂದರೆ ಅದನ್ನು ಯಾವ ರೀತಿಯಾಗಿ ನಾವು ಟ್ರೀಟ್ಮೆಂಟ್ ಕೊಡಬೇಕು ಅನ್ನೋದನ್ನು ಈ ಪ್ಲಾಸ್ಟಿಕ್ ಸರ್ಜರಿ ನಮಗೆ ಕಲಿಸ್ಕೊಡುತ್ತೆ. ಇದನ್ನು ಹ್ಯಾಂಡ್ ಸರ್ಜರಿ ಅಂತ ಕರಿತೀವಿ. ಹೀಗೆ ಹಲವಾರು ರೀತಿಯಲ್ಲಿ ಉಂಟಾಗುವ ತೊಂದರೆಗಳು. ಮ್ಯಾಕ್ಸಿಲೋಫೇಶಿಯಲ್ ಅಂತ ಹೇಳ್ತೀವಿ. ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ ಅಂದರೆ ಮುಖದಲ್ಲಿನ ಮೂಳೆ ಮುರಿತ ಉಂಟಾಗ್ಬೋದು, ಅಥವಾ ಸಾಫ್ಟ್ ಟಿಶ್ಯೂ ಎವಲ್ಷನ್ ಆಗ್ಬೋದು, ಅಥವಾ ಐಲಿಡ್ ಎವಲ್ಷನ್ ಆಗ್ಬೋದು, ಕಿವಿ ಕಿತ್ಕೊಂಡು ಹೋಗ್ಬೋದು, ತುಟಿ ಹರಿದೋಗ್ಬೋದು, ಅಥವಾ ಒಳಗಡೆನ ಮೂಳೆ ಮ್ಯಾಂಡಿಬಲ್ ಅಂತ ಜಾ ಬೋನ್ ಇದು ತೊಂದರೆ ಆಗ್ಬೋದು, ಫ್ರ್ಯಾಕ್ಚರ್ ಆಗ್ಬೋದು, ಅಥವಾ TM ಜಾಯಿಂಟ್ ಅಂತ ಹೇಳ್ತೀವಿ. ಹೀಗೆ ಎಲ್ಲ ಪ್ರತ್ಯೇಕವಾಗಿ ನಾನು ಹೇಳಬೇಕಾಗಿಲ್ಲ. ಮುಖದ ಎಲ್ಲ ಅಂಗಾಂಗಗಳಿಗೆ ತೊಂದರೆ ಆದಾಗ ನಾವು ಅದನ್ನು ಇದರಲ್ಲಿ ಮುಖದಲ್ಲಿ ಒಂದು 2 ಕೂಡ ವೆರಿ ಇಂಪಾರ್ಟೆಂಟು. ಅಂದರೆ ಫಂಕ್ಷನಲ್ ಆಸ್ಪೆಕ್ಟ್ ಮತ್ತು ಕಾಸ್ಮೆಟಿಕ್. ಯಾಕಂದರೆ ವ್ಯಕ್ತಿಯೊಬ್ಬನಿಗೆ ತನ್ನ ಮುಖದ ಸೌಂದರ್ಯ ಹೊರಟು ಹೋದಾಗ ಆತನಿಗೆ ಸಮಾಜದಲ್ಲಿ ಏನೋ ಒಂಥರ ಕೀಳರಿಮೆ ಬರುತ್ತೆ. ಅಂತಹ ಸಂದರ್ಭದಲ್ಲಿ ನಾವು ಆ ವ್ಯಕ್ತಿಯ ಮುಖವನ್ನು ಮೊದಲನೇ ರೀತಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಇದು ಪ್ಲಾಸ್ಟಿಕ್ ಸರ್ಜರಿಯ ಒಂದು ವಿಶೇಷತೆ ಅಂತ ಹೇಳ್ಬೋದು. ಹೆಚ್ಚಿನ ಜನ ಪ್ಲಾಸ್ಟಿಕ್ ಸರ್ಜನ್ ಅಂದರೆ ಮುಖದ ಸೌಂದರ್ಯವನ್ನು ಹೆಚ್ಚಿಸುವ ಒಂದು ಸರ್ಜರಿ ಮಾಡುವ ಪರಿಣಿತ ಅಂತಲೇ ತಿಳ್ಕೊಂಡಿರ್ತಾರೆ. ಅದು ಬಹುತೇಕವಾಗಿ ಸರಿ ಅನಿಸಿದ್ರು ಕೂಡ ಪ್ಲಾಸ್ಟಿಕ್ ಸರ್ಜನ್ ಕೆಲಸ ಇನ್ನೂ ತುಂಬಾ ಇರುತ್ತೆ.
ಹಾಗೆಯೇ ಇನ್ನೂ ಹಲವಾರು ರೀತಿಯ ತೊಂದರೆಗಳಾದಾಗ, ಉದಾಹರಣೆಗೆ ಈ ಲೆಪ್ರೋಸಿ ಅಂತ ಹೇಳ್ತೀವಿ. ಲೆಪ್ರೋಸಿ ಅಂದರೆ ಕುಷ್ಠರೋಗ. ಅದರಲ್ಲಿ ನರಗಳು ಕೆಲಸ ಮಾಡಲ್ಲ, ಕೆಲವರಿಗೆ ಕೈ ಊಟ ಮಾಡಲಿಕ್ಕೂ ಆಗಲ್ಲ, ಆ ರೀತಿ ಪರಿಸ್ಥಿತಿ ಹೊರಟೋಗುತ್ತೆ. ಹೇಗೆ ನಾವು ಅದನ್ನು ಸರಿ ಮಾಡ್ಬೋದು, ಹೀಗೆ. ಮತ್ತು ಬ್ರೇಕರ್ ಪ್ಲೆಕ್ಸಸ್ ಇಂಜುರಿ ಅಂತ ಹೇಳ್ತೀವಿ. ಅಂದರೆ ವ್ಯಕ್ತಿಯೊಬ್ಬ ಬಿದ್ದಾಗ ಅಥವಾ ಹುಟ್ಟುವಾಗ ಆಗುವ ತೊಂದರೆಯಿಂದ ಈ ಕತ್ತಿನಿಂದ ಏನು ಕೈಗಳಿಗೆ ನರ ಬರುತ್ತಾವಲ್ಲ, ಆ ನರಗಳು ತುಂಡಾಗ್ಬಿಟ್ರೆ ಅಥವಾ ಕೆಲಸ ಮಾಡಿಲ್ಲ ಅಂದರೆ ಕೈನ ಕೆಲಸ ಹೊರಟೋಗುತ್ತೆ. ಆವಾಗ ನಾವು ಹೇಗೆ ಅದನ್ನು ಸರಿ ಮಾಡಬೇಕು ಅನ್ನೋದು ಎಲ್ಲ ಕೂಡ ಈ ಪ್ಲಾಸ್ಟಿಕ್ ಸರ್ಜರಿ ವಿಭಾಗದಲ್ಲಿ ನಾವು ಕಲಿತೀವಿ. ಮತ್ತು ಅದನ್ನು ನಮ್ಮ ಪ್ರಾಕ್ಟೀಸ್ ಅಂದರೆ ನಾವು ಒಂದು ವೈದ್ಯಕೀಯ ಪರಿಣಿತಿಯನ್ನು ಜನರಿಗೆ ನಾವು ಒದಗಿಸಲಿಕ್ಕೆ ಒಂದು ಪ್ರಯತ್ನ ಮಾಡ್ತೀವಿ. ಹಾಗಾಗಿ ಈ ಪ್ಲಾಸ್ಟಿಕ್ ಸರ್ಜರಿ ಅನ್ನೋದು ಒಂದು ವಿಶಿಷ್ಟವಾದ ಕಲೆಯಾಗಿ ಬೆಳೆದಿದೆ. ಈ ಒಂದು ಪ್ಲಾಸ್ಟಿಕ್ ಸರ್ಜರಿ ಏನು ಮಾಡ್ತಾರೆ ಅನ್ನೋದನ್ನು ಜನರಿಗೆ ತಿಳಿಸಲಿಕ್ಕೆ ವಿ ಸೆಲೆಬ್ರೇಟ್ ಜುಲೈ 15th ವರ್ಲ್ಡ್ ಪ್ಲಾಸ್ಟಿಕ್ ಸರ್ಜರಿ ಡೇ ಅಂತ ನಾವು ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ. ಮೊದಲು ಅದು ಇಂಡಿಯನ್ ಪ್ಲಾಸ್ಟಿಕ್ ಸರ್ಜರಿ ಡೇ ಅಂತ ಆಗಿತ್ತು. ಈಗ ಅದನ್ನು ಜಗತ್ತಿನಾದ್ಯಂತ ವರ್ಲ್ಡ್ ಪ್ಲಾಸ್ಟಿಕ್ ಸರ್ಜರಿ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಈ ಒಂದು ದಿನ ನಾವು ಯಾಕೆ ಸೆಲೆಬ್ರೇಟ್ ಮಾಡ್ತೀವಿ ಅಂದರೆ, ಅವತ್ತಿನ ದಿನ ನಾವೆಲ್ಲ ಪ್ಲಾಸ್ಟಿಕ್ ಸರ್ಜನ್ಸ್ ನಮ್ಮ ಆರ್ಗನೈಸೇಷನ್ಗಳ ಮೂಲಕ ನಮ್ಮ ವೃತ್ತಿ ಜಾಗದಲ್ಲಿ ನಾವು ಕೆಲಸ ಮಾಡುವಂತಹ ಕ್ಲಿನಿಕ್ ಇರ್ಬೋದು ಅಥವಾ ಆಸ್ಪತ್ರೆಗಳಲ್ಲಿ ಜನರಿಗೆ ಒಂದು ವಿಶೇಷವಾದ ನಾಲೆಜನ್ನು ಕೊಡಲಿಕ್ಕೆ, ಅಂದರೆ ಪ್ಲಾಸ್ಟಿಕ್ ಸರ್ಜರಿಯಿಂದ ಏನು ಮಾಡಬಹುದು, ಹೇಗೆ ಜನರ ಕಾಮನ್ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡಲಿಕ್ಕೆ ನಾವು ಉಪಯೋಗಿಸ್ಬೋದು ಅನ್ನೋ ರೀತಿಯಲ್ಲಿ ನಾವು ಜನರಿಗೆ ಒಂದು ವಿಶೇಷವಾದ ನಾಲೆಜನ್ನು ಕೊಡಲಿಕ್ಕೆ ನಮ್ಮದೇ ಆದ ರೀತಿಯಲ್ಲಿ ಪ್ರಯತ್ನ ಮಾಡ್ತೀವಿ. ಅದಕ್ಕಾಗಿ ಈ ಒಂದು ದಿನವನ್ನು ನಾವು ಆಯ್ಕೆ ಮಾಡ್ಕೊಂಡಿದ್ವಿ. ಅದು ಜುಲೈ 15th ಅಂದರೆ ಇವತ್ತಿನ ದಿನ. ಸೊ ಈ ಸಂದರ್ಭದಲ್ಲಿ ನಾನು ಮತ್ತೊಮ್ಮೆ ಎಲ್ಲರಿಗೂ ಪ್ಲಾಸ್ಟಿಕ್ ಸರ್ಜರಿ ದಿನದ ಶುಭಾಶಯವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆಯೇ ತಾವೆಲ್ಲರೂ ಕೂಡ ಅತ್ಯಂತ ಆರೋಗ್ಯಯುತವಾಗಿ ಖುಷಿಯಿಂದ ಬದುಕಿ ಅಂತ ತಮ್ಮಲ್ಲಿ ನಾನು ಒಂದು ಕೇಳ್ಕೊತೀನಿ. ಯಾಕಂದರೆ ಜೀವನ ಅಂದರೆ ಕೇವಲ ಇಷ್ಟು ದಿನ ಬದುಕಿದ್ದೀವಿ, ನಾನು 100 ವರ್ಷ ಬದುಕ್ತೀನಿ, ಅದಲ್ಲ. ಜೀವನ ಅಂದರೆ ನಾವು ಹೇಗೆ ಒಂದು ಪ್ರತಿ ಕ್ಷಣವನ್ನು ಎಂಜಾಯ್ ಮಾಡ್ತೀವಿ, ನಾವು ಬೇರೆಯವರ ಜೊತೆ ಸಮಾಜದಲ್ಲಿ ಹೇಗೆ ಒಬ್ಬ ಆದರ್ಶ ವ್ಯಕ್ತಿಯಾಗಿ ಬದುಕಲಿಕ್ಕೆ ಪ್ರಯತ್ನ ಮಾಡ್ತೀವಿ, ಬೇರೆಯವರಿಗೆ ಅಥವಾ 4 ಜನರಿಗೆ ನಮ್ಮಿಂದ ಏನು ಉಪಯೋಗವಾಗುತ್ತೆ ಆ ರೀತಿಯಲ್ಲಿ ನಾವೇನು ಬದುಕಲಿಕ್ಕೆ ಪ್ರಯತ್ನ ಮಾಡ್ತೀವಿ, ಅದೇ ಒಂದು ನಿಜವಾದ ಜೀವನ. ಅದರ ಜೊತೆಗೆ ನಾವು ನಮ್ಮ ಸೆಲ್ಫ್ ಅಂದರೆ ನಮ್ಮ ಒಂದು ಸ್ವಂತಿಕೆಯನ್ನು ಉಳಿಸ್ಕೋಬೇಕು. ಹಾಗೂ ನಾವು ಕೂಡ ಆ ಖುಷಿಯಲ್ಲಿ ನಾವು ಕೂಡ ಭಾಗಿಗಳಾಗಬೇಕು. ನಾನೊಬ್ಬ ವೈದ್ಯ ಅನ್ನೋ ಕಾರಣಕ್ಕೆ ನಾನು ಸಮಾಜವನ್ನು ಒಳ್ಳೆಯದು ಮಾಡ್ತೀನಿ ಎಲ್ಲ ಸರಿ, ಅದರ ಜೊತೆಗೆ ನಾನು ಕೂಡ ಒಬ್ಬ ಸಾಮಾನ್ಯ ವ್ಯಕ್ತಿಯಂತೆ ಬದುಕಿ ಜೀವನವನ್ನು ಎಂಜಾಯ್ ಮಾಡೋದು ಕೂಡ ನಾವು ಕಲ್ತ್ಕೋಬೇಕು. ಈ ನಿಟ್ಟಿನಲ್ಲಿ ಹೇಳಬೇಕಂದ್ರೆ, ನನಗೆ ಬಹಳ ದಿನಗಳಿಂದ ವೃತ್ತಿಯಲ್ಲಿ ಏನೋ ಬ್ಯುಸಿಯಾಗ್ಬಿಟ್ಟೆ. ನಿಜ ಹೇಳಬೇಕು ಅಂದರೆ ಕಳೆದ 18 ವರ್ಷಗಳಿಂದ ಒಂದೇ ಜಾಗದಲ್ಲಿ ನಾನು ಕೆಲಸ ಮಾಡ್ತಾಯಿದ್ದೆ. ಮೈಸೂರು ಬಹಳ ನನಗೆ ಹಿಡಿಸಿದ ಪ್ಲೇಸ್. ನಾನು MBBS ಮಾಡಿದ್ದು ಕೂಡ ಅಲ್ಲೇ. ಈಗ ಕಳೆದ 18 ವರ್ಷಗಳಿಂದ ಅಲ್ಲೇ ವೃತ್ತಿಯನ್ನು ನಿರ್ವಹಿಸ್ತಾ ಇದ್ದೆ. ಮೈಸೂರಿನ ಜನತೆ, ಮೈಸೂರಿನ ಸುತ್ತಮುತ್ತಲ ಕೊಡಗು ಇರ್ಬೋದು, ಮಂಡ್ಯ ಅಥವಾ ಚಾಮರಾಜನಗರ, ಹಾಸನ, ಹೀಗೆ ಸುತ್ತಮುತ್ತಲ ಎಲ್ಲ ಜನರು ಕೂಡ ನನಗೆ ಚಿರಪರಿಚಿತರು ಮತ್ತು ನನ್ನನ್ನು ಒಬ್ಬ ಅಣ್ಣನಂತೆ ತಮ್ಮನಂತೆ ನಾನು ಸ್ವೀಕಾರ ಮಾಡಿದ್ದಾರೆ. ಹಾಗಾಗಿ ಆ ಎಲ್ಲ ಜನತೆಗೆ ನಾನು ಮತ್ತೊಮ್ಮೆ ಶುಭ ಹಾರೈಕೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆದರೆ ಇದೇ ಸಂದರ್ಭದಲ್ಲಿ ನಾನು ಬೇರೆ ಕಾರಣಗಳಿಂದ ಮೈಸೂರನ್ನು ಬಿಟ್ಟು ದುಬೈ ಬಂದಿದ್ದೀನಿ. ಇಲ್ಲಿ ಇನ್ನು ಕೆಲವು ವರ್ಷಗಳ ಕಾಲ ಬಹುಶಃ ಇಲ್ಲೇ
ಪ್ರಾಕ್ಟೀಸ್ ಮಾಡಬಹುದು. ಆ ದೇವರ ಆಶೀರ್ವಾದ ಇದ್ದರೆ ಇನ್ನು ಎಷ್ಟು ವರ್ಷ ನಾನು ಪ್ಲಾಸ್ಟಿಕ್ ಸರ್ಜರಿ ಮಾಡ್ತೀನೋ ಗೊತ್ತಿಲ್ಲ. ಬಟ್ ನನ್ನಿಂದ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು 4 ಜನರಿಗೆ ಒಂದು ಒಳ್ಳೆಯದಾಗುವ ರೀತಿಯಲ್ಲಿ ಬದುಕಲಿಕ್ಕೆ ತೀರ್ಮಾನ ಮಾಡಿದ್ದೀನಿ. ಆ ಒಂದು ಸಂಕಲ್ಪವನ್ನು ಮಾಡ್ಕೊಂಡಿದ್ದೀನಿ. ಇನ್ನು ಪ್ಲಾಸ್ಟಿಕ್ ಸರ್ಜರಿ ಬಗ್ಗೆ ನಾನು ಭಾಳಷ್ಟು ವಿಷಯವನ್ನು ಹೇಳಿಕೊಟ್ಟೆ ಏನು ಮಾಡ್ತೀವಿ ಅಂತ. ಆದರೆ ನಾವು ಪರ್ಸ್ನಲ್ ಲೈಫನ್ನು ಯಾವ ರೀತಿ ಲೀಡ್ ಮಾಡಬೇಕು. ಈಗ ನಾನು 15 ದಿನಗಳಿಂದ ನಿಜ ಹೇಳಬೇಕು ಅಂದರೆ ಪ್ಲಾಸ್ಟಿಕ್ ಸರ್ಜರಿ ಪ್ರಾಕ್ಟೀಸ್ ಮಾಡ್ತಾಯಿಲ್ಲ. ಈ ಸಂದರ್ಭದಲ್ಲಿ ನಾನು ಸ್ವಲ್ಪ ಫ್ರೀಯಾಗಿ ಥಿಂಕ್ ಮಾಡ್ತಾಯಿದ್ದೀನಿ. ಏನು ಲೈಫ್ ಅಂದರೆ ಹೇಗೆ ಕಳಿಬೇಕು. ನನಗೆ ಒಂದು ಆಸೆ ಇತ್ತು, ಜಿಮ್ಗೆ ಹೋಗಬೇಕು, ನಮ್ಮ ದೈಹಿಕವಾಗಿ ಕೂಡ ನಾನು ಒಬ್ಬ ಸದೃಢನಾಗಿ ಇರಬೇಕು, ಆರೋಗ್ಯವಂತನಾಗಿರಬೇಕು ಅಂತ. ಅದಕ್ಕೆ ಕಳೆದ ಹಲವಾರು ವರ್ಷಗಳಿಂದ ಯೋಗ ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ. ಯೋಗ ಅಂದರೆ ಎಲ್ಲರಿಗೂ ಗೊತ್ತು, ಇದು ಕೇವಲ ದೈಹಿಕ ವ್ಯಾಯಾಮ ಮಾತ್ರ ಅಲ್ಲ, ಇದು ಬಾಡಿ, ಮೈಂಡ್ ಆ್ಯಂಡ್ ಸೋಲ್ ಈ ಮೂರನ್ನು ಕೂಡ ಒಂದು ಹಿಡಿತದಲ್ಲಿಟ್ಟುಕೊಳ್ಳುವಂತಹ ಒಂದು ವಿದ್ಯೆ. ಅದು ನಮ್ಮ ದೇಶದ ಒಂದು ಪ್ರಮುಖ ವಿದ್ಯೆ. ಜಗತ್ತಿಗೆ ಹೇಳಿಕೊಟ್ಟಂತಹ ದೇಶ ನಮ್ಮದು ಅಂತ ಹೇಳಲಿಕ್ಕೆ ಹೆಮ್ಮೆ ಆಗುತ್ತೆ. ಈ ಒಂದು ಯೋಗ ನನಗೆ ಬಹಳಷ್ಟನ್ನು ಕಲಿಸಿಕೊಡ್ತು. ನಾನು ಹೇಗೆ ಒಂದು ಸಮಾಜದಲ್ಲಿ ಒಬ್ಬ ಉತ್ತಮ ವ್ಯಕ್ತಿಯಾಗಿ ಬದುಕಲಿಕ್ಕೆ ನನಗೆ ಯೋಗ ಬಹಳ ಸಹಕಾರಿಯಾಯಿತು ಅಂತ ಹೇಳ್ಬೋದು. ಆದರೆ ನನಗೆ ಈ ಜಿಮ್ ಮಾಡಬೇಕು ಅಂತ ಮೊದಲಿಂದ ಇತ್ತು. ಈಗ ಒಂದು 15 ದಿನದಿಂದ ಜಿಮ್ಗೆ ಹೋಗ್ತಾಯಿದ್ದೀನಿ. ನಾವಿರೋ ಕಡೆ ಒಳ್ಳೆ ಜಿಮ್ ಇದೆ. ಇಲ್ಲಿ ನನಗೆ ಅನಿಸ್ತಾ ಇತ್ತು, ನಾನು ಪ್ಲಾಸ್ಟಿಕ್ ಸರ್ಜರಿ ವಿಭಾಗದಲ್ಲಿ ಮಾಡ್ತಾ ನನ್ನ ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ನನಗೆ ಸಾಧ್ಯ ಆಗ್ತಾಯಿಲ್ಲ ಅಂತ ನನಗೆ ಎಲ್ಲೋ ಒಂದು ಕಡೆ ಅನಿಸ್ತಾ ಇತ್ತು. ಬಟ್ ಈಗ 15 ದಿನದಿಂದ ನಾನು ಫ್ರೀ ಆಗಿದ್ದೀನಲ್ಲ, ಅದಕ್ಕೆ ನನ್ನ ಮೈಂಡು ಕೂಡ ಚೆನ್ನಾಗಿ ಕೆಲಸ ಮಾಡ್ತಾಯಿದೆ. ಫ್ರೀಯಾಗಿದ್ದರೆ ಹೇಗಿರುತ್ತೆ ಜೀವನ ಅನ್ನೋದು ಒಂದು ನನಗೆ ಅನುಭವಕ್ಕೆ ಬರ್ತಾಯಿದೆ. ಅಂದರೆ ಇದರಿಂದ ನಾನೇನು ಕಲಿತೆ ಅಂದರೆ, ಜೀವನದಲ್ಲಿ ಫ್ರೀ ಮೈಂಡ್ ಅಂದರೆ ಫ್ರೀಯಾಗಿರೋದು ಕೂಡ ಬಹಳ ಮುಖ್ಯ. ನಾವು ವೃತ್ತಿಯಲ್ಲಿ ಕಳೆದೋಗ್ತೀವಿ. ಉದಾಹರಣೆಗೆ ನಾವು ಈ ಪ್ಲಾಸ್ಟಿಕ್ ಸರ್ಜರಿ ದಿನಗಳಲ್ಲಿ ನಾನು ಹೊರಗಡೆ ಪ್ರಯಾಣಕ್ಕೆ ಹೋದಾಗ ಕೂಡ ಹಲವಾರು ಕಾಲ್ಗಳು ಬರ್ತಾಯಿದ್ವು. ಅದನ್ನು ಆನ್ಸರ್ ಮಾಡ್ತಾ ಫ್ಯಾಮಿಲಿ ನನ್ನ ಜೊತೆಗೆ ಏನು ಬರ್ತಾರೆ, ನನ್ನ ಮಡದಿ ಮತ್ತು ಮಕ್ಕಳು, ಅವರು ಕೂಡ ಅಪ್ಪ ಏನಪ್ಪ ನೀನು ಬಾರಿ ಇಲ್ಲಿ ಬಂದರೂ ಕೂಡ ಫೋನಲ್ಲೇ ಮಾತಾಡ್ತಾ ಇರ್ತೀಯ ಅಂತ ಹೇಳ್ತಾರೆ. ಅದು ನನಗೆ ಒಂದು ವೃತ್ತಿಯ ಮೇಲಿನ ಆ ಒಂದು ಪ್ರೀತಿ ಇರಬಹುದು, ಅಥವಾ ಅದು ನನ್ನ ಕರ್ತವ್ಯ ಅಂತ ನಾನು ತಿಳ್ಕೊಂಡಿದ್ದರಿಂದ ಜನರ ಚಿಕ್ಕ ಪುಟ್ಟ ತೊಂದರೆಗಳಿಗೆ ಕೆಲವೊಮ್ಮೆ ನಮಗೆ ಕೋಪ ಬರುತ್ತೆ. ಹೇಗೆ ಹೇಳ್ತಾರೆ ಅಂದರೆ, ಡಾಕ್ಟ್ರು ನಾನು ಬಿಸಿನೀರು ಸ್ನಾನ ಮಾಡ್ಬೋದಾ, ತಣ್ಣೀರು ಕುಡಿಬೋದಾ, ಬಿಸಿನೀರು ಕುಡಿಬೋದಾ, ನಾವು ಹೇಳಿರ್ತೀವಿ. ಆದರೂ ಕೂಡ ಮತ್ತೆ ಅಗೇನೆಂಟ್ ನಾವು ಯಾಕಂದ್ರೆ ಸ್ವಲ್ಪ ಫ್ರೀಯಾಗಿ ಜನರಿಗೆ ನಮ್ಮ ನಂಬರನ್ನು ಕೊಟ್ಟು ನಿಮ್ಮ ತೊಂದರೆ ಇದ್ದಾಗ ಕಾಲ್ ಮಾಡಿ ಅಂದಾಗ ಕೆಲವೊಬ್ಬರು ಅದನ್ನು ಜಾಸ್ತಿಯಾಗಿ ಸ್ವಂತ ಪ್ರಯೋಜನಕ್ಕೆ ಬಳಸ್ಕೋತಾರೆ. ಅದು ಕೆಲವೊಬ್ಬರಿಗೆ ಕೆಲವೊಂದು ವೈದ್ಯರಿಗೆ ಕಿರಿಕಿರಿ ಆಗುತ್ತೆ ಅಂತ ನನಗೆ ಅನಿಸುತ್ತೆ. ಯಾಕಂದರೆ ನನಗೂ ಕೂಡ ಕೆಲವೊಂದು ಸಲ ಕಿರಿಕಿರಿ ಆಗ್ತಿತ್ತು. ಬಟ್ ಆದರೂ ಕೂಡ ನಾನು ಅದನ್ನು ಯಾವತ್ತೂ ಎಕ್ಸ್ಪ್ರೆಸ್ ಮಾಡಿಲ್ಲ. ಬಟ್ ನಮ್ಮ ಮನೆಯವರಿಗೆಲ್ಲ ಕೆಲವೊಂದು ಸಂದರ್ಭಗಳಲ್ಲಿ ಏನಪ್ಪ ನೀನು ಒಂದು ಟ್ರಿಪ್ಪಿಗೆ ಬಂದಾಗ ಕೂಡ ನಮ್ಮ ಜೊತೆ ಇರಲ್ಲ ಅನ್ನೋ ಒಂದು ಮಾನಸಿಕವಾಗಿ ನಮ್ಮ ಜೊತೆ ಇರಲ್ಲ ಅನ್ನೋ ಒಂದು ಭಾವನೆ ಬೆಳೆಯುತ್ತೆ. ಆದ್ದರಿಂದ ವೈದ್ಯರಾದವರು ತಮ್ಮ ಸ್ವಂತ ಟೈಮ್ ಅಂದರೆ ನಮಗಾಗಿ ಇಟ್ಟುಕೊಳ್ಳುವ ವೇಳೆಯಲ್ಲಿ ನಾವು ಅದನ್ನು ಬಹಳಷ್ಟು ನಮ್ಮ ಸ್ವಂತಿಕೆಗೆ ಬಳಸ್ಕೋಬೇಕು. ನಮ್ಮ ಫ್ಯಾಮಿಲಿ ಸಲುವಾಗಿ ನಾವು ಇಟ್ಕೋಬೇಕು. ದಿನದಲ್ಲಿ ಬಹುಶಃ ನಾವು ಎಷ್ಟೇ ಬ್ಯುಸಿ ಇದ್ದು ಬಂದರೂ ಮನೆಗೆ ಬಂದ ನಂತರ ಬಹುಶಃ ಮೊಬೈಲನ್ನು ಎಮರ್ಜೆನ್ಸಿ ಕಾಲ್ ಮಾತ್ರ ರಿಸೀವ್ ಮಾಡಿಬಿಟ್ಟು ಮತ್ತು ಉಳಿದ ಕಾಲಗಳಲ್ಲಿ ನಾವು ಬೇರೆ ಜೊತೆ ಮಾತನಾಡುವುದನ್ನು ನಿಲ್ಲಿಸಬೇಕು ಅನಿಸುತ್ತೆ. ಯಾಕಂದರೆ ಮನೆಯವರಿಗೆ, ಮಕ್ಕಳಿಗೆ ನಾವು ಒಬ್ಬ ತಂದೆಯಾಗಿ ಅಥವಾ ಒಂದು ಗಂಡನಾಗಿ ಅಥವಾ ಒಂದು ಮಗನಾಗಿ ಮನೆಯಲ್ಲಿ ನಾವು ನಮ್ಮ ಮಾನಸಿಕವಾದ ಒಂದು ಅಸ್ತಿತ್ವ ಬೇಕಾಗತ್ತೆ. ಕೇವಲ ದೈಹಿಕ ಅಲ್ಲ, ಮಾನಸಿಕವಾಗಿ ಕೂಡ ನಾವು ಮನೆಯಲ್ಲಿ ಇರಬೇಕಾಗತ್ತೆ. ಇಲ್ಲಾಂದರೆ ಏನಾಗುತ್ತೆ ಅಂದರೆ
ಮನೆಯಲ್ಲಿ ಆ ಒಂದು ಖುಷಿಯ ವಾತಾವರಣ ಹೊರಟೋಗುತ್ತೆ. ಇದು ನನಗೆ ಹಲವು ಬಾರಿ ಅನುಭವಕ್ಕೆ ಬಂದಿದೆ. ಯಾಕಂದರೆ ನಾನು ಎಲ್ಲ ಮನೆಯವರು ಖುಷಿಯಾಗಿ ಎಲ್ಲೋ ಹೊರಗಡೆ ಹೋಗಬೇಕು ಅಂತ ಅಂದ್ಕೊಂಡಿರ್ತಾರೆ, ಅಥವಾ ಮಕ್ಕಳು ಪಾಪ ಇವತ್ತು ಹೊರಗಡೆ ಹೋಗೋಣ ಅಂತ ಹೇಳಿರ್ತಾರೆ. ನಮಗೆ ಆಗ ಯಾವುದೋ ಒಂದು ಎಮರ್ಜೆನ್ಸಿ ಬರುತ್ತೆ, ಯಾವುದೋ ಒಂದು ತುಂಡಾದ ಬೆರಳನ್ನು ಕೂಡಿಸ್ಕೊಡಿ ಅಂತ ಯಾರೋ ಕಳಿಸಿರ್ತಾರೆ. ಆ ಸಂದರ್ಭಗಳಲ್ಲಿ ನಾವು ಉಭಯ ಸಂಕಟ, ಮನೆಯವರ ಜೊತೆಗೆ ಇರಬೇಕು ಅಥವಾ ಪೇಷಂಟನ್ನು ನೋಡಬೇಕು ಅಂತ, ಈ ರೀತಿಯ ಪರಿಸ್ಥಿತಿಗಳು ನಮಗೆ ಹಲವಾರು ಬಾರಿ ಅನುಭವಕ್ಕೆ ಬಂದಿದೆ. ಅದನ್ನು ಹೇಗೆ ನಿಭಾಯಿಸಬೇಕು ಅಂತ ನಾವು ಅದನ್ನು ಚೆನ್ನಾಗಿ ಕಲ್ತ್ಕೊಂಡಿರಬೇಕು. ಯಾಕಂದರೆ ಯಾವುದು ಪ್ರಾಮುಖ್ಯ ಅದಕ್ಕೆ ನಾವು ಒತ್ತು ಕೊಡಲೇಬೇಕಾಗತ್ತೆ. ಆದರೆ ಅಂತಹ ಒಂದು ಸಂದರ್ಭ ಬಂದಾಗ ಅದಕ್ಕೆ ನಾವು ಕಾಂಪೆನ್ಸೇಟ್ ಆಗಿ ಬೇರೆ ರೀತಿಯಲ್ಲಿ ಹೇಗೆ ಮನೆಯವರ ಜೊತೆ ಇರಬಹುದು ಅನ್ನೋದನ್ನು ಪ್ಲ್ಯಾನ್ ಮಾಡ್ಕೋಬೇಕು. ನನ್ನ ದೃಷ್ಟಿಯಲ್ಲಿ ವಾರ ಪೂರ್ತಿ ಕೆಲಸ ಮಾಡೋದು ಒಬ್ಬ ವ್ಯಕ್ತಿಗೆ ಅಥವಾ ವೈದ್ಯನಿಗೆ ಯೋಗ್ಯವಲ್ಲ. ವಾರದಲ್ಲಿ ಒಂದು ದಿನವೋ ಅಥವಾ 1.5 ದಿನ ನಾವು ಆಫ್ ತಗೊಳ್ಳೇಬೇಕಾಗತ್ತೆ. ಯಾಕಂದರೆ ಇದು ಬಹಳ ಮುಖ್ಯ. ನಾವು ನಮ್ಮ ಸ್ವಂತಿಕೆಗಾಗಿ ನಾವು ಟೈಮ್ ಇಟ್ಕೊಂಡಿಲ್ಲ ಅಂದರೆ ಮುಂದೊಂದು ದಿನ ನಮಗನ್ಸುತ್ತೆ, ನಾನು ಹೀಗೆ ಮಾಡ್ಕೊಂಬಿಟ್ನಲ್ಲ, ನಮ್ಮ ಫ್ಯಾಮಿಲಿ ಜೊತೆ ನಾನು ಟೈಮನ್ನೇ ಕಳೆದಿಲ್ಲಲ್ಲ ಅಂತ ಅನಿಸುತ್ತೆ. ಆದ್ದರಿಂದ ನಮ್ಮ ವೃತ್ತಿ ಜೀವನ ಎಷ್ಟು ಮುಖ್ಯವೋ ನಮ್ಮ ವೈಯಕ್ತಿಕ ಜೀವನ ಕೂಡ ಅಷ್ಟೇ ಮುಖ್ಯ. ಹಾಗೆ ಇನ್ನು ಯೋಗ ಅಂತ ಹೇಳಿದೆ. ಯೋಗ ನನಗೇನು ಕಲಿಸ್ಕೊಡ್ತು ಅಂದರೆ, ನಾವು ಜೀವನದಲ್ಲಿ ನಮಗಾಗಿ ದಿನನಿತ್ಯ ಅಟ್ಲೀಸ್ಟ್ 1 ಅವರ್ 1 ಗಂಟೆಯನ್ನು ನನ್ನ ಸ್ವಂತಿಕೆಗಾಗಿ, ನನ್ನ ಸ್ವ ಉನ್ನತಿಗಾಗಿ ಇಟ್ಕೋತೀನಿ ಅಂತ ನಾವು ತೀರ್ಮಾನ ಮಾಡ್ಕೋಬೇಕು. ಯಾಕಂದರೆ ಈ 1 ಅವರ್ ಅದರಲ್ಲಿ ನಾವು ಯೋಗ ಮಾಡ್ಬೋದು, ಎಕ್ಸಸೈಸ್ ಮಾಡ್ಬೋದು, ಹೆಲ್ತ್ ರಿಲೇಟೆಡ್ ಥಿಂಕಿಂಗ್ ಮಾಡ್ಬೋದು, ಅಥವಾ ನಾನು ಸಮಾಜಕ್ಕೆ ಯಾವ ರೀತಿಯಾಗಿ ಕೊಡುಗೆ ಕೊಡ್ಬೋದು ಅನ್ನೋದನ್ನು ಒಂದು ಸಂಕಲ್ಪ ಮಾಡ್ಕೋಬೋದು, ಅಥವಾ ಅದೇ ರೀತಿ ನಮ್ಮ ಒಂದು ದಿನನಿತ್ಯದ ಪ್ಲ್ಯಾನಿಂಗ್ ಏನಿದೆ ಅದನ್ನು ಮಾಡ್ಕೋಬೋದು. ಈ ಎಲ್ಲ ಉದ್ದೇಶದಿಂದ ನಾನು ಕಲ್ತ್ಕೊಂಡಿದ್ದೇನೆಂದರೆ, ದಿನನಿತ್ಯ 1 ಅವರ್ ನಮ್ಮ ಸಲುವಾಗಿ ನಾವು ಇಟ್ಕೊಂಡಿಲ್ಲ, ಅಥವಾ ದಿನನಿತ್ಯ ಬೆಳಗ್ಗೆ ಬೇಗ ಎದ್ದು ಒಂದು ಈ ರೀತಿಯ ಅಭ್ಯಾಸವನ್ನು ಮಾಡುವ ಹವ್ಯಾಸವನ್ನು ಬೆಳೆಸ್ಕೊಂಡಿಲ್ಲ ಅಂದರೆ ನಮಗೆ ಜೀವನದಲ್ಲಿ ಏನು ಮಾಡ್ದಂಗೆ ಅನಿಸಲ್ಲ. ನಾವು ಕೆಲವೊಂದು ಸಲ ನೋಡ್ತೀವಿ, ಬೆಳಿಗ್ಗೆ 8 ಗಂಟೆಗೆ 8:15 ಎದ್ದರೆ ಆವತ್ತು ಹೋದ ಕೆಲಸಕ್ಕೆ ಹೋದ, ಬಂದ, ಮಲ್ಕೊಂಡ, ಊಟ ಮಾಡ್ದ, ಅಷ್ಟೇ ಆಗಿಬಿಡುತ್ತೆ. ಹಾಗಾಗಿ ಒಂದು ದಿನ ನಿಮಗೆ ಸಂಪೂರ್ಣ ಆಯಿತು ಅಂತ ಅನಿಸ್ಬೇಕು, ಅಥವಾ ಓಕೆ ಇವತ್ತಿನ ದಿನ ನಾನು ಉಪಯೋಗಿಸಿಕೊಂಡಪ್ಪ, ಸರಿಯಾಗಿ ಉಪಯೋಗಿಸ್ಕೊಂಡೆ ಅಂತ ಅಂದ್ಕೋಬೇಕು ಅಂದರೆ ನಾವು ಬೆಳಗ್ಗೆ ಬೇಗ ಏಳುವ ಹವ್ಯಾಸ ಮಾಡ್ಕೋಬೇಕು. ಮತ್ತು ಆ ಟೈಮ್ನಲ್ಲಿ ಯೋಗ, ಪ್ರಾಣಾಯಾಮ ಮತ್ತು ಧ್ಯಾನ, ಈ 3ಕ್ಕೂ ನಾವು ಯೋಗಾಸನ ಇರ್ಬೋದು, ಪ್ರಾಣಾಯಾಮ ಇರ್ಬೋದು, ಹಾಗೂ ಧ್ಯಾನ, ಇದು 3 ಕೂಡ ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡೆಯುತ್ತೆ. ಯಾಕಂದರೆ ಆಸನಗಳು ನಮ್ಮ ದೇಹದ ಸದೃಢತೆಯನ್ನು ಕಾಪಾಡಿಕೊಳ್ಳಿಕ್ಕೆ ಹೆಲ್ಪ್ ಆಗುತ್ತೆ. ಹಾಗೆ ಪ್ರಾಣಾಯಾಮ ನಮ್ಮ ಉಸಿರಾಟ ಅಥವಾ ನಮ್ಮ ಮನಸ್ಸಿನ ಕಂಟ್ರೋಲ್ ಇರ್ಬೋದು, ನಿಗ್ರಹ ಇರ್ಬೋದು, ಅಥವಾ ಉಸಿರಿನ ಕಂಟ್ರೋಲ್ ಇರ್ಬೋದು, ಇದೊಂದು ಹೃದಯಕ್ಕೆ ದಿನನಿತ್ಯ ಕೂಡ ನಾವು ಚಿಕಿತ್ಸೆ ಕೂಡ ಈ ಪ್ರಾಣಾಯಾಮದಿಂದ. ಅದರ ಜೊತೆಗೆ ಧ್ಯಾನ ಮತ್ತು ಧ್ಯಾನ ವಿಶೇಷವಾಗಿ ಹೇಳಬೇಕು ಅಂದರೆ, ಅದು ನಾನು ಅಂದ್ಕೊಂಡಿದ್ದು ಧ್ಯಾನ, ಬೇರೆಯವರು ಬೇರೆ ಬೇರೆ ರೀತಿಯಲ್ಲಿ ಅದನ್ನು ಒಂದು ಹೇಳ್ತಾರೆ. ನಾನು ಅಂದ್ಕೊಂಡಿದ್ದು ಧ್ಯಾನವನ್ನು ಆಟೋ ಸಜೆಷನ್ ಅಂತಲೂ ಕೂಡ ತಗೋಬೋದು. ಅಂದರೆ ಆ ಟೈಮಲ್ಲಿ ನಾವು ಒಂದು ಪ್ಯೂರ್ ಥಾಟ್ಸ್ ನಮ್ಮ ತಲೆಯಲ್ಲಿ ಬರುತ್ತೆ, ನಮ್ಮ ಮೆದುಳಲ್ಲಿ ಒಂದು ಪ್ಯೂರ್ ಥಾಟ್ಸ್ ಬರುತ್ತೆ ಧ್ಯಾನದಲ್ಲಿ ಕೂತಾಗ. ನಾನು ಹೇಗೆ ನನ್ನಲ್ಲಿ ಕರೆಕ್ಷನ್ ಮಾಡ್ಕೋಬೇಕು, ನಾನು ಹೇಗೆ ಬದುಕಬೇಕು, ನಾನು ಹೇಗೆ ಸಮಾಜಕ್ಕೆ ಕೊಡುಗೆ ಕೊಡ್ಬೋದು, ಅಥವಾ ನಾನು ಹೇಗೆ ದೇವರ ಜೊತೆ ಅಥವಾ ಆ ಒಂದು ಪರಮಶಕ್ತಿಯ ಜೊತೆಗೆ ಒಂದು ಸಂಪರ್ಕವನ್ನು ಇಟ್ಕೋಬಹುದು ಎನ್ನುವುದೆಲ್ಲವುದನ್ನು ಕೂಡ ಈ ಧ್ಯಾನ ಕಲಿಸಿಕೊಡುತ್ತೆ. ಹೀಗೆ ಅದರ ಜೊತೆಗೆ ನಾವು ದಿನನಿತ್ಯ ಸ್ವಲ್ಪವಾದರೂ
ಒಂದು 10-15 ನಿಮಿಷವಾದರೂ ಒಂದು ಒಳ್ಳೆಯ ಪುಸ್ತಕವನ್ನು ಓದುವ ಹವ್ಯಾಸ ಇಟ್ಕೊಳ್ಬೇಕು ಅನಿಸುತ್ತೆ. ಯಾಕಂದರೆ ನಾಲೆಜ್ನಲ್ಲಿ ಬದುಕುವ ಒಂದು, ಅದರಲ್ಲಿಯೇ ಬದುಕುವ ಒಂದು ವಿಧಾನವೇ ಬೇರೆ. ನಾಲೆಜ್ ಇಲ್ಲದೆ ಬದುಕುವ, ದುಡ್ಡಿರ್ಬೋದು ನಮ್ಮ ಹತ್ರ ಎಲ್ಲ ಇರ್ಬೋದು, ಆದರೆ ಆ ನಾಲೆಜ್ ಇಲ್ಲದೆ, ಏನು ಟ್ರೂ ನಾಲೆಜ್ ಅಂತ ಹೇಳ್ತೀವಿ, ಆ ಟ್ರೂ ನಾಲೆಜ್ ನಮಗೆ ಇಲ್ಲದೆ ನಾವು ಬದುಕಿದ್ರೆ ಅದು ಕೆಲವೊಂದು ಸಲ ಹೇಳಬಾರ್ದು, ಆದರೆ ಹೇಳ್ತೀನಿ. ಪಶುವಿನ ಒಂದು ಜೀವನ ಹೇಗಿರುತ್ತೆ ಹಾಗೆ. ಬೇಸಿಕ್ ನೆಸೆಸಿಟಿ ಅಷ್ಟೇ ಅಲ್ಲ ನಮ್ಮದು. ಯಾಕಂದರೆ ಮನುಷ್ಯ ಆದಮೇಲೆ ಆ ದೇವರು ನಮಗೊಂದು ವಿಶೇಷವಾದ ಶಕ್ತಿಯನ್ನು ಕೊಟ್ಟಿರ್ತಾನೆ. ಅದೇ ನಮಗೆ ಒಂದು ಆ ನಾಲೆಜ್ ಅನ್ನೋದು. ಅದನ್ನು ಈಗ ನಮ್ಮ ಹಳೆಯ ತಲೆಮಾರುಗಳಿಂದ ಏನು ಬಂದಿದೆ, ವೇದ ಪುರಾಣಗಳಿರ್ಬೋದು ಅಥವಾ ನಮ್ಮ ಭಗವದ್ಗೀತೆಯಂತಹ ನಮ್ಮ ಮಾರ್ಗದರ್ಶಕ ಬುಕ್ಗಳಿರ್ಬೋದು, ಪುಸ್ತಕಗಳು, ಇಂಥವುಗಳನ್ನೆಲ್ಲ ನಾವು ದಿನನಿತ್ಯ ಓದೋ ಒಂದು ಹವ್ಯಾಸ ಇಟ್ಕೊಂಡ್ರೆ ಅದು ನಿಧಾನವಾಗಿ ನಮ್ಮ ಪರ್ಸ್ನಾಲಿಟಿಯನ್ನು ಚೇಂಜ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ನನ್ನ ಒಂದು ಪರ್ಸ್ನಲ್ ಅನುಭವ. ಯಾಕಂದರೆ ಆಧ್ಯಾತ್ಮಕ್ಕೆ ಬಂದ ಮೇಲೆ ನನ್ನಲ್ಲಿ ಹಲವಾರು ಬದಲಾವಣೆಗಳು. ನಾನು ಏನು ಮೊದಲು ನನಗೆ ಸ್ವಲ್ಪ ಕೋಪ ಬರ್ತಿತ್ತು, ಅದು ಕಡಿಮೆ ಆಯಿತು. ಆಮೇಲೆ ಹೇಗೆ ನಮ್ಮ ಸಮಾಜದಲ್ಲಿ ಒಬ್ಬ ಬೆರೆತು ಹೇಗೆ ಒಬ್ಬ ಬದುಕಬಹುದು ಒಂದು ವ್ಯಕ್ತಿ ಅಂತ ಅನ್ನೋದನ್ನು ಕೂಡ ಕಲಿತುಕೊಂಡೆ. ಹಾಗೆಯೇ ನಮ್ಮ ಜೊತೆಗೆ ನಮ್ಮನ್ನು ಅವಲಂಬಿಸಿಕೊಂಡು ಇರುವ ಮನೆಯವರನ್ನು ಕೂಡ ನಾವು ಹೇಗೆ ಖುಷಿಯಾಗಿರಬಹುದು ಅನ್ನೋದು ಕೂಡ ಆಧ್ಯಾತ್ಮದಿಂದ ನಾವು ಕಲ್ತ್ಕೋತೀವಿ. ಹೀಗೆ ಜೀವನ ಅಂದಾಗ ಅದು ಒಂದು ಸುಂದರವಾದ ಮಾರ್ಗ. ಆ ಮಾರ್ಗದಲ್ಲಿ ನಾವು ಕೂಡ ಅಷ್ಟೇ ಖುಷಿಯಾಗಿ ನಡಿಬೇಕು. ಹಾಗೂ ನಮ್ಮ ಒಂದು ವಿಶೇಷವಾದ ಜ್ಞಾನವನ್ನು ನಾವು ಬೇರೆಯವರಿಗೆ ಹೇಳ್ತಾ ಅದನ್ನು ಸಪೋರ್ಟ್ ಮಾಡ್ತಾ ಸಮಾಜದಲ್ಲಿ ಒಬ್ಬ ಆದರ್ಶ ವ್ಯಕ್ತಿಯಾಗಿ ಬೆಳಿಬೇಕು ಅಂತ ನನಗನ್ಸುತ್ತೆ. ಈಗ ಉದಾಹರಣೆಗೆ ನನ್ನ ಮಗಳಿಗೆ, ಅವಳಿಗೆ ಕ್ರಾಫ್ಟ್ಸಲ್ಲಿ ಅದೇಕೋ ಅಷ್ಟೊಂದು ಆಸಕ್ತಿ, ಜಿಮ್ನಾಸ್ಟಿಕ್ ಅಂದರೆ ಅಷ್ಟೊಂದು ಆಸಕ್ತಿ. ನನ್ನ ಮಗನಿಗೆ ಕೂಡ ಅಷ್ಟೇ, ಏನೋ ಒಂದು ಬಿಸ್ನೆಸ್ ಮಾಡಬೇಕು ಅಥವಾ ಅವನಿಗೆ ಡ್ರೈವಿಂಗ್ ಅಂದರೆ ತುಂಬ ಇಷ್ಟ. ಈ ರೀತಿದೆಲ್ಲ ಆಸೆಗಳು ಮಕ್ಕಳಲ್ಲಿದೆ. ಅವುಗಳನ್ನು ನಾವು ತಂದೆಯಾಗಿ ನಮ್ಮಿಂದ ಎಷ್ಟಾಗುತ್ತೋ ಅವರನ್ನು ಒಳ್ಳೆ ದಾರಿಯಲ್ಲಿ ತಂದು ಹೇಗೆ ಒಬ್ಬ ಚಿಕ್ಕಂದಿನಿಂದ ಬದುಕುವ ರೀತಿಯನ್ನು ನಾವು ಹೇಗೆ ಕಲಿಸ್ಕೊಡ್ಬೋದು ಅನ್ನೋದನ್ನು ಕೂಡ ನಾವು ವಿಚಾರ ಮಾಡಬೇಕಾಗುತ್ತೆ. ನೋಡಿ, ಇದು ನನ್ನ ಮಗಳು ಮಾಡಿದಂಥ ಒಂದು ಸುಂದರವಾದ ಕಸೂರಿ ಕಲೆ ಅಂತ ಹೇಳ್ಬೋದು. ಈ ರೀತಿಯ ಇದು ಕೆಲ ದಿನಗಳಿಂದ, ನಿನ್ನೆ ಈಗ ಒಂದು 2-3 ದಿನಗಳಿಂದ ಎಲ್ಲ ಮಾಡ್ತಾ ಇದ್ದಾಳೆ. ಇದನ್ನು ನೋಡಿದಾಗ ಎಷ್ಟು ಖುಷಿಯಾಗುತ್ತೆ ಅಂದರೆ, ಒಂದು ಮಕ್ಕಳು ತಮ್ಮ ಕಲೆಯನ್ನು ಯಾವ ರೀತಿಯಾಗಿ ಜಗತ್ತಿಗೆ ತೋರಿಸಬಹುದು ಎಲ್ಲ ಕೂಡ ಬಹಳ ಇದನ್ನು ನೋಡಿದಾಗ ಎಷ್ಟು ಚಿಕ್ಕ ಮಕ್ಕಳಲ್ಲಿ ಕೂಡ ಎಂಥ ಒಂದು ಭಾವನೆ ಇರುತ್ತೆ. ಇದೆಲ್ಲ ನಮಗೆ ಬಹಳಷ್ಟು ಕಲಿಸಿಕೊಡುತ್ತೆ. ಹಾಗೆಯೇ ಪ್ರಾಣಿಗಳನ್ನು ನಾವು ದಯೆ ಮತ್ತು ಪ್ರೀತಿಯಿಂದ ನೋಡ್ಕೋಬೇಕು. ಯಾಕಂದರೆ ಪ್ರಾಣಿಗಳು ನಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ವಿಶೇಷವಾದ ಜ್ಞಾನವನ್ನು ಕೊಟ್ಟ ದೇವರು ಪ್ರಾಣಿಗಳನ್ನು ಕೂಡ ಚೆನ್ನಾಗಿ ನೋಡ್ಕೊಳ್ರಪ್ಪ ಅಂತ ನಮ್ಮಲ್ಲಿ ಕಳಿಸಿರ್ತಾನೆ. ಅಂಥ ಒಂದು ಪ್ರಾಣಿಗಳನ್ನು ಕೂಡ ನಾವು ಪ್ರಾಣಿಗಳ ಮೇಲೆ ದಯೆಯನ್ನು ನೀಡಬೇಕು, ಕರುಣೆ ಇಡಬೇಕು, ಪ್ರಾಣಿ ಹಿಂಸೆ ಮಾಡಬಾರ್ದು. ಇವೆಲ್ಲವೂ ಕೂಡ ಬಹಳ ಮುಖ್ಯ. ಹಾಗೆಯೇ ನಿಸರ್ಗ ನಮಗೇನು ಕೊಟ್ಟಿದೆ, ಆ ನಿಸರ್ಗಕ್ಕೆ ನಾವು ಏನು ವಾಪಸ್ ಕೊಡಬೇಕು. ಜೀವನದಲ್ಲಿ 1-2 ಗಿಡಗಳನ್ನು ನೆಟ್ಟು ಅದಕ್ಕೆ ನೀರು ಹಾಕಿ ನೋಡಿ, ಮನೆ ಮುಂದೆ ಒಂದು ಗಿಡಗಳನ್ನು ನೆಡಿ, ಯಾವುದೋ ಒಂದು ಮರ ಆಗುವಂಥ ಒಂದು ಸಸ್ಯವನ್ನು ನೆಟ್ಟು ಬೆಳೆಸಿ, ಅದು ಬೆಳೆದ ಮೇಲೆ ಕೊಡುತ್ತಲ್ಲ, ಫಲ ಕೊಡುತ್ತೋ, ಹೂ ಕೊಡುತ್ತೋ, ನೆರಳು ಕೊಡುತ್ತೋ, ಅದನ್ನು ಒಂದು ಎಂಜಾಯ್ ಮಾಡಿ ನೋಡಿ. ಆಹಾ, ಎಂತಹ ಸುಂದರ ಜಗತ್ತು ಅಂತ. ಹೀಗೆ ಜಗತ್ತಿನಿಂದ ನಾವು ಕಲಿಯುವುದು ಬಹಳಷ್ಟಿದೆ. ಜಗತ್ತಿಗೆ ನಾವು ಕೊಡಬೇಕಾದ್ದು ಕೂಡ ಬಹಳಷ್ಟಿದೆ. ಇವನ್ನೆಲ್ಲ ಕೂಡ ಬ್ಯಾಲೆನ್ಸ್ ಮಾಡಿಕೊಂಡು ಹೋಗುವುದೇ ಒಂದು ಜೀವನ. ಅದೇ ಒಂದು ಜೀವನದ ಸಾಧನೆ. ಕೇವಲ ಪ್ರಶಸ್ತಿಗಳನ್ನು ಹಿಡಿದು ಮನೆಗೆ ತಂದು ಕಬಾರ್ಡಲ್ಲಿಟ್ಟರೆ ಅದು ಏನೂ ಸಾಧನೆ ಮಾಡಿದಂತೆ ಆಗಲ್ಲ.
ಈ ಎಲ್ಲ ರೀತಿಯಲ್ಲಿ ನಾವು ಸಂಪೂರ್ಣತೆಯನ್ನು ಪಡೆದುಕೊಳ್ಳಲು ಏನೋ ಒಂದು ಪ್ರಯತ್ನ ಮಾಡ್ತೀವಿ, ಅದೇ ಒಂದು ಜೀವನ, ಅದೇ ಒಂದು ಸಾಧನೆ, ಅದೇ ಒಂದು ಪರಿಪಕ್ವತೆಯಾದ ಒಂದು ಜೀವನ. ಈ ನಿಟ್ಟಿನಲ್ಲಿ ನಾವೆಲ್ಲ ಬದುಕಲಿಕ್ಕೆ ಪ್ರಯತ್ನ ಮಾಡೋಣ ಮತ್ತು ಎಲ್ಲರೂ ಆರೋಗ್ಯವಂತರಾಗಿ ಖುಷಿಯಾಗಿ ಬದುಕಿ ಪರಿಪೂರ್ಣತೆಯನ್ನು ಸಾಧಿಸಿ ಅಂತ ಹೇಳ್ತಾ, ಈ ಜುಲೈ 15 ಏನು ವಿಶ್ವ ಪ್ಲಾಸ್ಟಿಕ್ ಸರ್ಜರಿ ದಿನ ಅಂತ ನಾವು ಆಚರಣೆ ಮಾಡ್ತೀವಿ, ಈ ದಿನದ ವಿಶೇಷವಾದ ಒಂದು ಶುಭಾಶಯವನ್ನು ಜಗತ್ತಿನ ಸಂಪೂರ್ಣ ಜನತೆಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಧನ್ಯವಾದಗಳು.